ಸಾಮ್ರಾಟ್ ಕೈಯಲ್ಲಿ ತಾಳಿ ನೋಡಿ ಸುರಕ್ಷಾ ಕಣ್ಣು ದೊಡ್ಡದು ಮಾಡಿ ಆಘಾತದಿಂದ ದಂಗು ಬಡಿದು ಹೋದರೆ ಪಕ್ಕದಲ್ಲಿದ್ದ ರಾಮಕೃಷ್ಣ ಅವ್ರು ಸಾಮ್ರಾಟ್ಗೆ ಅಡ್ಡ ಬರುತ್ತಾ ಅವನನ್ನು ತಡೆಯೋ ಪ್ರಯತ್ನ ಮಾಡ್ತಿದ್ರು. ಆದರೆ ಸಾಮ್ರಾಟ್ ಮಾತ್ರ ನಿಜಕ್ಕೂ ಯಾರನ್ನೂ ಲೆಕ್ಕಿಸದೆ ಮುಂದಕ್ಕೆ ಹೋಗ್ತಾ ನೇರವಾಗಿ ಸುರಕ್ಷಾ ಬಳಿ ಹೋಗಿ ತಾಳಿ ಕಟ್ಟೋದಕ್ಕಳು ಕೊರಳ ಮೇಲೆ ಕೈಗಳನ್ನ ಒತ್ತಿದಾಗ ಸುರಕ್ಷಾ ಅವನ ಕೈಗಳನ್ನ ಬದಿಗೊತ್ತಿದ್ಲು. ಸುರಕ್ಷಾ ಎಷ್ಟೇ ಒದ್ದಾಡಿದ್ರೂ ಕೂಡ ಅವನ ಬಲದ ಮುಂದೆ ಸೋತು ಹೋಗಲು ಸಾಮ್ರಾಟ್ ತಕ್ಷಣ ಅವಳು ಕೊರಳಲ್ಲಿ 3 ಗಂಟೆ ಹಾಕ್ತ ತಾನು ಅಡ್ಡಿಪಡಿಸ್ತಾ ಇದ್ರು. ಬಲವಂತವಾಗಿ ಸಾಮ್ರಾಟ್ ಕಟ್ಟಿದ್ದ ತಾಳಿ ಅವಳು ಕೊರಳು ಸೇರಿದ್ರಿಂದ ಆ ತಾಳಿಯನ್ನು ಕೈಗೆತ್ಕೊಂಡು ಒಂದು ರೀತಿ ಆಘಾತದಿಂದ ಸಾಮ್ರಾಟ್ನ ನಮ್ಮ ತಾಳಿಯನ್ನು ಅದಲು ಬದಲು ನೋಡ್ತಿದ್ಲು. ಆವೇಶದಿಂದ ಪೂರ್ತಿಯಾಗಿ ತಲೆ ಎತ್ತಿ ನೋಡೋಷ್ಟರಲ್ಲಿ ಸರಿಯಾಗಿ ಆಗಲ್ಲ. ಅಷ್ಟಕ್ಕೂ ಮುನ್ನ ಸುರಕ್ಷಾಳಿಂದ ಗಾಯಗೊಂಡಿದ್ದ ಕೈಯಿಂದ ಬರ್ತಿದ್ದ ರಕ್ತವನ್ನು ಅವಳ ಹಣೆಗೆ ಸಿಂಧೂರವಾಗಿ ಹಚ್ಚಿಬಿಟ್ಟ ಸಾಮ್ರಾಟ್ ಮಾಡ್ತಿರೋ ಕೆಲಸಗಳಿಗೆ ಸ್ತಬ್ಧಳಾಗೋದ ಸುರಕ್ಷಾ ತನ್ನ ಹಣೆಗೆ ಸಾಮ್ರಾಟ್ ಹಚ್ಚಿದ ರಕ್ತದ ತೇವ ತಗಲಿದಾಗ ಆ ತೇವಕ್ಕೆ ಎಚ್ಚರಗೊಂಡು ನಡೆದ ಘಟನೆಗೆ ಸುರಕ್ಷಾ ಕೋಪದಿಂದ ಕಣ್ಣು ಕೆಂಪು ಮಾಡಿಕೊಂಡು ಸಾಮ್ರಾಟ್ಗೆ ಒಂದು ಏಟು ಕೊಟ್ಲು. ಸುರಕ್ಷಾ ಹೊಡೆದ್ರೂ ಕೂಡ ನಿಜಕ್ಕೂ ಏನೂ ಆಗದಂತೆ, ನೀನು ಹೊಡೆದ್ರು ನನಗೆ ತೊಂದರೆ ಇಲ್ಲ ಸುರಕ್ಷಾ, ಇದುವರೆಗೆ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ನೀನು ನನ್ನ ಜೊತೆ ಬರೋದಕ್ಕೆ ಒಪ್ಪಲಿಲ್ಲ. ಆದರೆ ಈಗ ನಾನು ನಿನ್ನ ತಾಳಿ ಕಟ್ಟಿದ ಗಂಡನಾಗಿ ನಿನ್ನ ಮೇಲೆ ನನಗೆ ಪೂರ್ತಿ ಹಕ್ಕಿದೆ. ಆ ಹಕ್ಕಿನಿಂದಲೇ ಹೇಳ್ತಿದ್ದೀನಿ, ನೀನು ನನ್ನ ಜೊತೆ ಬರಲೇಬೇಕು ಅಂದ. ಸಾಮ್ರಾಟ್ ಮಾತಿಗೆ ಸುರಕ್ಷಾ ಇನ್ನೂ ಕೋಪದಿಂದ ಕುದೀತಾ ಸಾಮ್ರಾಟ್ ಕಾಲರ್ ಹಿಡ್ಕೊಂಡು, ಏನೋ ನೀನು ನನಗೆ ಗಂಡನ ತಾಳಿ ಕಟ್ಟಿದ ಕ್ಷಣ ನೀನು ಹೇಳಿದ ಮಾತು ಕೇಳ್ತಾ ಬಸವನ ಹಾಕಿ ತಲೆ ಆಡಿಸ್ತೀನಿ ಅಂದ್ಕೊಂಡ್ಬಿಟ್ಟಿದ್ಯಾ? ನಿಜಕ್ಕೂ ಏನು ಅಂದ್ಕೊಂಡಿದ್ಯಾ ನೀನು? ಪ್ರಾಣಿ ಕೊರಳಿಗೆ ಹಗ್ಗ ಕಟ್ಟಿದಾಗ ನನ್ನ ಕೊರಳಿಗೆ ಈ ಹಳದಿದಾರ ಹಾಕಿ ನನ್ನನ್ನು ಆಳ್ಬಹುದು ಅಂದ್ಕೊಂಡ್ರೆ ಸುಮ್ಮನೆ ಇರ್ತೀನಿ ಅಂದ್ಕೊಂಡ್ಬಿಟ್ಟಿದ್ಯಾ ಅನ್ನುತ್ತಾ ಆವೇಶದಿಂದ ಅವಳು ಕೊರಳಲ್ಲಿರೋ ತಾಳಿಯನ್ನು ನೋಡಿ ಅದನ್ನು ಎಳೆಯೋದಕ್ಕೆ ಕೈಗೆತ್ಕೊಂಡ ತಕ್ಷಣ ಅಲ್ಲಿವರೆಗೆ ಅಲ್ಲಿ ನಡೀತಿರೋದನ್ನೆಲ್ಲ ಗೊಂಬೆಯಂತೆ ಸ್ತಬ್ಧವಾಗಿ ನೋಡ್ತಿದ್ದ ಲಲಿತಾ ಅವರು ಸುರಕ್ಷಾ ಮಾಡಲಿರೋ ಕೆಲಸವನ್ನು ಮೊದಲೇ ಊಹಿಸಿ ಸುರಕ್ಷಾ ಅಂತ ಜೋರಾಗಿ ಕಿರ್ಚ್ತಾ ಮುಂದಕ್ಕೆ ಬಂದು ಅವಳನ್ನ ಹೊಡೆಯೋದು ಕೈ ಎತ್ತಿದ್ರು. ಆ ಎತ್ತಿದ ಕೈಯನ್ನು ಮಧ್ಯದಲ್ಲಿ ತಡೀತಾ, ಆಂಟಿ ಹೀಗೆ ಇವಳು ನನ್ನ ಹೆಂಡತಿಯನ್ನು ಹೊಡಿತಿದ್ರೆ ನಾನು ಸುಮ್ಮನೆ ನೋಡ್ತಾ ಕೂರೋದಿಲ್ಲ ಅಂದ ಗಂಭೀರವಾಗಿ ಆ ಕೈಯನ್ನು ಕೆಳಗಿಳಿಸ್ತಾ. ಲಲಿತಾ ಅವರ ಕೈ ಹಿಡಿದಿದ್ದ ಸಾಮ್ರಾಟ್ನನ್ನು ಹಿಂದಕ್ಕೆ ತಳ್ತಾ, ಯಾರೋ ನೀನು ನಮ್ಮಮ್ಮನನ್ನು ಹೊಡಿತಿದ್ರೆ ಮಧ್ಯೆ ಬಂದು ತಡೆಯೋದಕ್ಕೆ? ನಿಜಕ್ಕೂ ನಿನಗೆ ಏನು ಸಂಬಂಧ ಇದೆ ಅನ್ನುತ್ತಾ ಸಾಮ್ರಾಟ್ನನ್ನು ಹಿಂದಕ್ಕೆ ತಳ್ತಾ ಆವೇಶದಿಂದ ಕೇಳಿದ್ಲು. ಸುರಕ್ಷಾಳ ಪ್ರಶ್ನೆಗೆ ಸಾಮ್ರಾಟ್ ನೋಟ ಅವಳ ಎದೆ ಮೇಲೆ ಹಳದಿಯಾಗಿ ಹೊಳಿತಾ ಇರೋ ತಾಳಿ ಮೇಲೆ ಬಿತ್ತು. ಅದನ್ನು ಗಮನಿಸಿದ ಸುರಕ್ಷಾ, ಇದನ್ನು ತೋರಿಸಿ ನಿನಗೂ ನನಗೂ ಮಧ್ಯೆ ಸಂಬಂಧ ಇದೆ ಅಂತ ಹೇಳಬೇಡ, ಕೇಳೋದು ತುಂಬ ಅಸಹ್ಯವಾಗಿರುತ್ತೆ. ಒಂದು ವೇಳೆ ಇದೇ ನಿನ್ನ ಧೈರ್ಯ ಆಗಿದ್ರೆ ಅನ್ನುತ್ತಾ ಆ ಹಳದಿ ದಾರವನ್ನು ಜೋರಾಗಿ ಒಂದೇ ಸಮನೆ ಮುಂದಕ್ಕೆ ಎಳೆಯಲು ಅದು ಅರಿದು ಸುರಕ್ಷಾಳ ಕೈಗೆ ಬಂದುಬಿಡ್ತು. ಸುರಕ್ಷಾ ಮಾಡಿದ ಕೆಲಸಕ್ಕೆ, ಸುರಕ್ಷಾ ಏನು ಮಾಡ್ತಿದ್ಯಾ ನೀನು ಅಂತ ಜೋರಾಗಿ ಕಿರಿಸ್ತಾ ಲಲಿತಾ ಅವರು ಸುರಕ್ಷಾ ಕೆನ್ನೆಗೆ ಓಡಿದ್ರು. ಆದರೆ ಆ ಏಟು ಸುರಕ್ಷಾ ಕೆನ್ನೆಗೆ ತಾಗದೆ ಸರಿಯಾಗಿ ಅದೇ ಸಮಯಕ್ಕೆ ಸುರಕ್ಷಾಳನ್ನು ಪಕ್ಕಕ್ಕೆ ಸರಿಸಿ ಮುಂದಕ್ಕೆ ಬಂದ ಸಾಮ್ರಾಟ್ಗೆ ತಗಲ್ತು. ಅರಿಯದೆ ಸಾಮ್ರಾಟ್ ಕೊಡದ ಲಲಿತಾ ಅವರು ತಪ್ಪು ಮಾಡಿದವರಂತೆ ಹಿಂದೆ ಸರಿದ್ರೆ ಸುರಕ್ಷಾ ಮತ್ತೆ ಆವೇಶದಿಂದ ಸಾಮ್ರಾಟ್ ಮುಂದೆ ಬಂದು, ಈಗ ನೋಡು, ಯಾವ ದಾರವನ್ನಂತೂ ನಾನು ಕೊರಳಿಗೆ ಕಟ್ಟಿ ನಿನಗೂ ನನಗೂ ಸಂಬಂಧ ಇದೆ ಅಂತ ಹೇಳೋದು ಕೊರಟಿದೆಯೋ ಆ ದಾರ ಒಂದು ಕ್ಷಣ ಕೂಡ ನನ್ನ ಮೈ ಮೇಲಿದ್ದರೆ ಅದು ನನಗೆ ಹೊರಲಾಗದ ಹೊರೆಯೇ ಆಗುತ್ತೆ ಹೊರತು ನಾನು ಬಯಸೋ ಸಂಬಂಧ ಆಗೋದಿಲ್ಲ ಅನ್ನುತ್ತಾ ತಾಳಿಯನ್ನು ಸಾಮ್ರಾಟ್ ಮುಖಕ್ಕೆ ಸುರಕ್ಷಾ. ವೇಗವಾಗಿ ತನ್ನ ಮುಖಕ್ಕೆ ತಗಲಿದ್ದ ತಾಳಿ ಮಣಿಗಳು ಕೆಳಕ್ಕೆ ಬೀಳುತ್ತಿದ್ದರೆ ಜಾಗರೂಕತೆಯಿಂದ ಅವನ್ನ ಹಿಡ್ಕೊಂಡ. ಅವನ ಕೈಯಲ್ಲಿರೋ ಆ ಮಣಿಗಳನ್ನು ನೋಡ್ತಾ, ಒಮ್ಮೆ ತಾಳಿ ಕಟ್ಟಿದ ಮೇಲೆ ಅದು ಬಂಧವಾಗಿ ಯಾವಾಗಲೂ ಬದಲಾಗಿ ಹೋಗಿದೆ. ನೀನು ಹೌದು ಅಂದರೂ ಅಲ್ಲ ಅಂದರೂ ನಮ್ಮ ಮಧ್ಯೆ ಪವಿತ್ರವಾದ ಗಂಡ ಹೆಂಡತಿ ಸಂಬಂಧ ಇದೆ. ಈಗ ಆ ಸಂಬಂಧಕ್ಕೆ ನೀನು ಬೆಲೆ ನೀಡದಿರಲಿ, ನನ್ನ ಹೆಂಡತಿಯಾಗಿ ನಿನ್ನ ಜವಾಬ್ದಾರಿ ಇನ್ನು ಮುಂದೆ ನನ್ನದೇ ಅಂದ ಸಾಮ್ರಾಟ ತಾಳಿಯನ್ನು ಅಪರೂಪವಾಗಿ ಬಚ್ಚಿಟ್ಕೊಳ್ತಾ. ನೀನು ಕಟ್ಟಿದ ತಾಳಿಯನ್ನು ನನ್ನ ಕೊಡಲಿ ಅದು ಕ್ಷಣ ಇಟ್ಕೊಳ್ಳೋದಕ್ಕೂ ನಾನು ಒಪ್ಪಲಿಲ್ಲ ಅಂತ ತಾಳಿಯಿಂದ ಕೂಡಿದ ಈ ಬಂಧವನ್ನು ನನ್ನ ಜೀವನದಲ್ಲಿ ಇರೋದಕ್ಕೆ ಬಿಡ್ತೀನಿ ಅಂದ್ಕೊಂಡಿದ್ಯಾ ಅಂದ್ಲು ಸುರಕ್ಷಾ. ಕೊರಳಿನ ತಾಳಿ ತೆಗೆದು ಹಾಕಿದೆ ಸರಿ, ಮತ್ತು ನೀನು ಹೊಟ್ಟೆಲಿ ಬೆಳೀತಿರೋ ನನ್ನ ರಕ್ತದ ಮಾತು ಏನು? ಅದನ್ನು ತೆಗೆಯೋದಕ್ಕೆ ಸಾಧ್ಯವೇ? ನೇರವಾಗಿ ಪ್ರಶ್ನಿಸ್ತಾ. ಸಾಮ್ರಾಟ್ ಮಾತುಗಳಿಗೆ ಅವಳ ಅರಿವಿಲ್ಲದೆ ಸುರಕ್ಷಾಳ ಕೈ ಪ್ರಯತ್ನ ಇಲ್ಲದೆ ತನ್ನ ಹೊಟ್ಟೆ ಮೇಲೆ ಹೋಯಿತು. ಅದನ್ನು ನೋಡ್ತಿದ್ದ ಸಾಮ್ರಾಟ್ ಮುಖದಲ್ಲಿ ತುಂಟನಗು ಮೂಡಲು ಮತ್ತೆ ಹೇಳ್ತಿದ್ದೀನಿ ಸುರಕ್ಷಾ, ನೀನು ಹೌದು ಅಂದರೂ ಅಲ್ಲ ಅಂದರೂ ಇನ್ನು ಮುಂದೆ ನೀನು ನನ್ನ ಹೆಂಡತಿ, ನಾನು ನಿನ್ನ ಗಂಡ. ನಮ್ಮ ಈ ಬಂಧನಕ್ಕೆ ಸಾಕ್ಷಿ ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ನಮ್ಮ ರಕ್ತ. ನನ್ನನ್ನು ಯಾರೂ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಕರೆದೊಯ್ದೆ ನಾನು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ ಸಾಮ್ರಾಟ್ ಮಾತುಗಳಿಗೆ ತಲೆ ಸುತ್ತದಂತಾಗಲು ಅವನು ಹಚ್ಚಿದ ರಕ್ತದ ಸಿಂಧೂರ ಅವಳ ಹಣೆಯಿಂದ ಕೆಳಗಿಳಿದು ಸಿಂಧೂರದಂತೆ ಕರಗಿ ಕೆಳಗೆ ಹರಿಯುತ್ತಿದ್ದರೆ ಹೆಚ್ಚಿನ ಒತ್ತಡದಿಂದ ಈಗಲೇ BP ಜಾಸ್ತಿಯಾಗಿ ಕಣ್ಣು ಸುತ್ತಿ ಬಿದ್ದು ಹೋದ್ಲು ಸುರಕ್ಷಾ. ಬೀಳ್ತಿರೋ ಸುರಕ್ಷಾಳನ್ನು ಹಿಡಿಯಲು ಸಾಮ್ರಾಟ್ ವೇಗವಾಗಿ ಮುಂದಕ್ಕೆ ಬಂದರೆ ತಕ್ಷಣ ಸುರಕ್ಷಾಗೆ ತನ್ನ ಹೆಗಲ ಆಸರೆ ನೀಡ್ತಾ, ನನ್ನ ಮಗಳ ಮೇಲೆ ನಿನ್ನ ಕೈ ಬೀಳೋದಕ್ಕೆ ಬಿಡೋದಿಲ್ಲ ಅನ್ನುತ್ತಾ ಇನ್ನೊಂದು ಕೈಯಿಂದ ಅವನ್ನ ಜೋರಾಗಿ ತಳೆದ್ರು ರಾಮಕೃಷ್ಣ ಅವರು. ಆದರೆ ಸಾಮ್ರಾಟ್ ಬಲದ ಮುಂದೆ ರಾಮಕೃಷ್ಣ ಅವರು ಸೋತು ಹೋದರು. ಸಾಮ್ರಾಟರಿಂದ ಒಂದು ಹೆಜ್ಜೆ ಕೂಡ ಹಿಂದಕ್ಕೆ ಹಾಕಲಿಲ್ಲ. ಪಕ್ಕದಲ್ಲಿದ್ದ ಲಲಿತಾ ಅವರು ಸುರಕ್ಷಾಳನ್ನು ಹಿಡ್ಕೊಂಡು, ಏನಿದು ನೀವು ಕೂಡ ಹಾಗೆ ಮಾತಾಡ್ತಿದ್ದೀರಿ?
ನಡೆದು ಹೋದದ್ದು ನಡೆದು ಹೋಗಿದೆ. ಈಗ ನಡೆದು ಹೋದ ವಿಷಯದ ಬಗ್ಗೆ ಜಗಳ ಆಡ್ತಿದ್ರೆ ಅದು ನಮ್ಮ ಮಗಳ ಆರೋಗ್ಯಕ್ಕೆ ಒಳ್ಳೇದಲ್ಲ. ಮೊದಲು ಮಗಳಿಗೆ ಏನಾಯಿತು ಅಂತ ನೋಡಿ ಅಂತ ಕಿರಿಸ್ತಿದ್ರೆ ರಾಮಕೃಷ್ಣ ಅವರು ಪಕ್ಕಕ್ಕೆ ತಳ್ಳಿದ್ರು. ಅವರನ್ನು ಲೆಕ್ಕಿಸದೆ ಮುಂದಕ್ಕೆ ಬಂದ ಸಾಮ್ರಾಟ್ ಸುರಕ್ಷಾಳನ್ನು ಜಾಗರೂಕತೆಯಿಂದ ತನ್ನ ಕೈಗಳಲ್ಲಿ ಇಟ್ಕೊಂಡು ಅಲ್ಲೇ ಇದ್ದ ಹಾಸಿಗೆ ಮೇಲೆ ಮಲಗಿಸಿ ಅವಳ BP ಮತ್ತು ನಾಡಿ ಬಿಡಿತ ಪರೀಕ್ಷಿಸಿ ಸುರಕ್ಷಾಳಿಗೆ ಕಣಿಸುತ್ತಲೂ ಕಾರಣ ಹೆಚ್ಚಿನ ಒತ್ತಡ ಅಂತ ಅರ್ಥ ಆಗಿ ಸುರಕ್ಷಾಳ ಎಮರ್ಜೆನ್ಸಿ ಫಸ್ಟ್ ಏಡ್ ಕಿಟ್ನಲ್ಲಿದ್ದ ಇಂಜೆಕ್ಷನ್ ಒಂದನ್ನು ತೆಗೆದು ಅವಳಿಗೆ ಚುಚ್ಚಿ ಸುರಕ್ಷಾ ತುಂಬ ಸುಸ್ತಾಗಿ ಕೂಡ ಇದ್ದಿದ್ದರಿಂದ ಗ್ಲೂಕೋಸ್ ಹಾಕಿ ಅದರಲ್ಲಿ ನಿದ್ದೆಗಾಗಿ ಒಂದು ಇಂಜೆಕ್ಷನ್ ಮಾಡಿ ಆಂಟಿಗೆ ಇವಳು ತುಂಬ ಒತ್ತಡದಲ್ಲಿದ್ದಾಳೆ. ಹೀಗೆ ಹೆಚ್ಚಾಗಿ ಒತ್ತಡ ಅನುಭವಿಸ್ತಿದ್ರೆ ಅವಳಿಗಷ್ಟೇ ಅಲ್ಲ ಅವಳ ಹೊಟ್ಟೆಯಲ್ಲಿರೋ ನಮ್ಮ ಮಗುವಿಗೂ ಅಪಾಯ. ಇನ್ನು ಮುಂದೆ ಅವಳ ಜವಾಬ್ದಾರಿ ನನ್ನದು ಅಂತ ಹೇಳಿದ ತಕ್ಷಣ ಅದನ್ನು ಹೇಳಲು ನೀನು ಯಾರು ಮಾರಯ್ಯ? ನಿಜಕ್ಕೂ ನನ್ನ ಮಗಳಿಗೆ ಹೀಗಾಗೋದಕ್ಕೆ ಕಾರಣನೇ ನೀನು. ಮೊದಲು ನೀನು ನನ್ನ ಮನೆಯಿಂದ ಹೊರಟು ಹೋಗು ಅನ್ನುತ್ತಾ ಸಾಮ್ರಾಟ್ನನ್ನು ಎಳ್ಕೊಂಡು ಹೋಗಿ ಕೊರಳು ಹಿಡಿದು ಮನೆಯಿಂದ ಹೊರಗೆ ನೂಕಿ ಸಾಮ್ರಾಟ್ ಮುಖದ ಮೇಲೆ ಬಾಗಿಲು ಹಾಕಿದ್ರು ರಾಮಕೃಷ್ಣ. ಆನಂತರ ಮನೆಗೆ ಬಂದು ಹಾಸಿಗೆ ಮೇಲೆ ಅರೆಪ್ರಜ್ಞಾವಸ್ಥೆಯಲ್ಲಿ ಮಲಗಿದ್ದ ಮಗಳನ್ನ ನೋಡ್ತಾ ಪಕ್ಕದಲ್ಲಿ ಸುರಕ್ಷಾಳ ಕೈ ಹಿಡಿದು ಅಳ್ತಿದ್ದ ಲಲಿತಾ ಅವರ ಹತ್ರ ಸುರಕ್ಷಾ ಮಲಗಿದ ಹಾಸಿಗೆ ಇನ್ನೊಂದು ಬದಿಗೆ ಹೋಗಿ ಸುರಕ್ಷಾ ತಲೆ ಮೇಲೆ ಕೈ ಇಟ್ಟು, ನನ್ನ ಕ್ಷಮಿಸು ತಾಯಿ, ನಿನ್ನ ಇಷ್ಟೊಂದು ನೋಯಿಸ್ತಿರೋ ನನ್ನ ಏನು ಮಾಡೋದಕ್ಕಾಗ್ತಿಲ್ಲ. ಈ ಅಸಮರ್ಥ ತಂದೆಯನ್ನು ಕ್ಷಮಿಸ್ತೀಯಲ್ವೇ ಎನ್ನುತ್ತಾ ರಾಮಕೃಷ್ಣ ಅವ್ರ ಕಣ್ಣೀರು ಹಾಕ್ತಾ ಇದ್ದರೆ, ಏನಿದು ನೀವು ಕೂಡ ಹಾಗೆ ಮಾತಾಡ್ತಿದ್ದೀರಿ? ಹೆಣ್ಣು ಮಕ್ಕಳಿಗೆ ಒಂದು ಬಾರಿ ತಾಳಿ ಕೊರಳಿಗೆ ಬಿದ್ದ ಮೇಲೆ ಹಾಗೆ ಅರಿದು ಎಸೆಯೋದು, ಅವಳಿಗಷ್ಟೇ ಅಲ್ಲ ತಾಳಿ ಕಟ್ತವನಿಗೂ ಅಪಾಯ ಅಂತ ನಿಮಗೆ ತಿಳಿಯದಾ? ರಾಮಕೃಷ್ಣ ಅವರು ಆವೇಶದಿಂದ, ಲಲಿತಾ ಏನು ಮಾತಾಡ್ತಿದ್ಯಾ ನೀನು? ಅಂಥವ್ನು ಕಟ್ಟಿದ ಒಂದು ಹಗ್ಗವನ್ನು ನನ್ನ ಮಗಳು ಕೊರಳಿಗೆ ಹಾಕ್ಕೊಂಡು ಜೀವನ ಇಡೀ ಅವನ ಮೂರ್ಖತನವನ್ನು ಸಹಿಸ್ತಾ ಇರಬೇಕಾ? ನನ್ನ ಪುಟಾಣಿ ಮಗಳಿಗೆ ಅಂಥ ಕರ್ಮ ಏನು ಬಂದಿಲ್ಲ ಅಂದರು ಕೋಪದಿಂದ. ಅದೆಲ್ಲ ರೀ, ಎಷ್ಟಾದರೂ ಒಂದು ಹೆಣ್ಣುಮಗಳ ಕೊರಳಿಗೆ ತಾಳಿ ಬಿದ್ದ ಮೇಲೆ ಗಂಡನ ಆರೋಗ್ಯ ಆಯಸ್ಸು ಆ ತಾಳಿಯೊಂದಿಗೆ ಬೆಸೆದುಕೊಂಡಿರುತ್ತೆ. ಅದನ್ನು ಯಾವುದೇ ಪರಿಸ್ಥಿತಿಯಲ್ಲೂ ತೆಗಿಬಾರ್ದು. ಅಂಥದ್ದು ತಾಳಿ ಕಟ್ಟಿದ 10 ನಿಮಿಷಕ್ಕೆ ಅದವಳು ಕೊರಳಲ್ಲಿ ಉಳಿಲಿಲ್ಲ ಅಂದರೆ, ಲಲಿತಾ ಅದು ತಾಳಿ ಅಂತ ಅಥವಾ ಅದನ್ನು ಕಟ್ಟಿದವನನ್ನು ನನ್ನ ಮುದ್ದಿನ ಮಗಳಿಗೆ ಗಂಡ ಅಂತ ಇನ್ನೊಂದು ಬಾರಿ ಅಂದೆ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇನ್ನೊಂದು ಬಾರಿ ಅವನ ಆರೋಗ್ಯ ಆಯಸ್ಸು ಅಂತ ಮಾತಾಡಿದ್ರೆ ನಿನ್ನ ಹೆಂಡತಿಯ ವಿಷಯವನ್ನು ಮರೆಯಬೇಕಾಗತ್ತೆ ಅಂತ ಗಂಭೀರವಾಗಿ ಎಚ್ಚರಿಕೆ ನೀಡಿದರು ರಾಮಕೃಷ್ಣ ಅವರ ಮಾತಲ್ಲಿದ್ದ ಗಾಂಭೀರ್ಯಕ್ಕೆ ಕೋಪ ಬಂದ ಲಲಿತಾ ಅವರು ಇನ್ನು ಏನು ಮಾತಾಡಲಾಗದೆ ಅಲ್ಲಿಂದ ಒಳಗೆ ಹೋಗ್ಬಿಟ್ರು. ಹೋಗ್ತಾ ಇರೋ ಲಲಿತಾ ಅವ್ರನ್ನ ನೋಡಿ ನಿಟ್ಟುಸಿರು ಬಿಡ್ತಾ ಮಗಳನ್ನು ನೋಡಿದ್ರು ರಾಮಕೃಷ್ಣ ಅವರು. ಪ್ರಶಾಂತವಾಗಿ ನಿದ್ದೆ ಮಾಡ್ತಿದ್ದ ಸುರಕ್ಷಾ ಮುಖ ತುಂಬ ಸುಸ್ತಾಗಿ ಮುಖ ಎಲ್ಲ ಬಾಡಿ ಹೋಗಿ ಅಷ್ಟಕ್ಕೂ ಮುನ್ನ ತುಂಬ ಉಬ್ಬಿದ್ದ ಕೆನ್ನೆಗಳು ಈಗ ಪೂರ್ತಿಯಾಗಿ ಕುಸಿದು ಹೋಗಿ ಅವುಗಳ ಮೇಲೆ ಹತ್ತಿದ್ರಿಂದ ಇನ್ನು ಒಣಗದ ಕಣ್ಣೀರಿನ ಕಲೆಗಳ ಗುರುತುಗಳು. ಎಷ್ಟೋ ದಿನಗಳಿಂದ ಸರಿಯಾದ ನಿದ್ದೆ ಇಲ್ಲದೆ ಕಣ್ಣುಗಳು ಒಳಕ್ಕೆ ಹೋಗಿ ಆ ಕಣ್ಣುಗಳ ಕೆಳಗೆ ಡಾರ್ಕ್ ಸರ್ಕಲ್ಸ್ ಕೂಡ ಬಂದ್ಬಿಟ್ಟಿದೆ ಸುರಕ್ಷಾಳಿಗೆ. ಇದಕ್ಕೂ ಮೊದಲು ತೆಳಗಿದ್ರು ಮುಖದಲ್ಲಿ ಯಾವಾಗಲೂ ಮಾಸದ ಮುಗುಳ್ನಗೆಯಿಂದ ಸಂತೋಷವಾಗಿರ್ತಿದ್ದ ಅವಳು ಈಗ ಬಡಕಲ ಕಾಣಿಸ್ತಿರೋ ಮಗಳನ್ನು ನೋಡ್ತಾ ಕಣ್ಣಲ್ಲಿ ತುಂಬಿದ ಕಣ್ಣೀರನ್ನು ಒರೆಸ್ಕೊಂಡು ನಿಜಕ್ಕೂ ಒಂದು ಕಾಲೇಜಿನಿಂದ ಹೊರಟು ಹೋದ್ಮೇಲೆ ಏನಾಯಿತು ಅಂತ ನೆನಪಿಸ್ಕೊಂಡ್ರು. ಸರಿಸುಮಾರು 8 ತಿಂಗಳ ಮೊದಲು ಸಾಮ್ರಾಟ್ ಮತ್ತು ಸುರಕ್ಷಾ ನಡುವಿನ ಅಗ್ರಿಮೆಂಟ್ ಕೊನೆಯ ದಿನ ಅಂದು ಸಾಮ್ರಾಟ್ ಕೊಡದ ಮೇಲೆ ತನ್ನ ತಂದೆಯನ್ನು ಕರ್ಕೊಂಡು ನೇರವಾಗಿ ಅವರ ಮನೆಗೆ ಹೊರಟಳು ಸುರಕ್ಷಾ. ಅಂದು ಇದ್ದ ಸುರಕ್ಷಾಳ ಪರಿಸ್ಥಿತಿಯನ್ನು ಗಮನಿಸಿ ಬಸ್ನಲ್ಲೋ ರೈನ್ನಲ್ಲೋ ಹೋದರೆ ಅವಳಿಗೆ ತೊಂದರೆ ಆಗುತ್ತೆ ಎಂಬ ಉದ್ದೇಶದಿಂದ ನೇರವಾಗಿ ಕ್ಯಾಬ್ ಬುಕ್ ಮಾಡಿದ್ರು. ಬೆಳಿಗ್ಗೆ 10 ಗಂಟೆಗೆ ಶುರುವಾದ ಪ್ರಯಾಣ ರಾತ್ರಿ 9 ಗಂಟೆಗೆ ಹೈದರಾಬಾದ್ನಲ್ಲಿ ಅವರ ಮನೆ ಮುಂದೆ ಮುಕ್ತಾಯವಾಯಿತು. ಮಧ್ಯದಲ್ಲಿ ಊಟಕ್ಕಾಗಿ ರಾಮಕೃಷ್ಣ ಅವರು ಸುರಕ್ಷಾಳನ್ನು ಕರೆದ್ರು. ತನಗೆ ಹಸಿವಿಲ್ಲ ಅಂಥೇಳಿ ಹಾಗೆ ಮಲಗಿದ್ಲು. ಮಗಳು ಬರ್ತಿದ್ದಾಳೆ ಎಂಬ ಸಂತೋಷದಲ್ಲಿ ಅವಳಿಗೆ ಇಷ್ಟವಾದ ಅಡುಗೆಗಳನ್ನೆಲ್ಲ ತಯಾರು ಮಾಡಿ ಹೊಸ್ತಿಲಿನಲ್ಲಿ ಕಾಯ್ತಿದ್ರು ಲಲಿತಾ ಅವರು. ಮಗಳಿಗಾಗಿ ಎಷ್ಟೋ ಸಂತೋಷದಿಂದ ಕಾಯ್ತಿದ್ದ ಲಲಿತಾ ಅವರು ಆಗಲೇ ಕ್ಯಾಬ್ನಿಂದ ಇಳಿದು ಒಳಗೆ ಬರ್ತಿದ್ದ ಮಗಳ ಹತ್ರ ಹೋಗಿ, ಸುರಕ್ಷಾ ಹೇಗಿದೆಯಮ್ಮ ಅಂತ ಮುಂದೆ ಹೋದರು. ಬಾಡಿ ಹೋದ ಸುರಕ್ಷಾ ಮುಖ ನೋಡಿ ಮಗಳನ್ನು ಹತ್ತಿರಕ್ಕೆ ತೆಗೆದುಕೊಂಡು, ಏನಮ್ಮ ಹೀಗಾಗಿದೆಯಾ? ನಿನ್ನ ಮುಖ ಯಾಕೆ ಇಷ್ಟು ಬಾಡಿ ಹೋಗಿದೆ? ನೀವು ಮಧ್ಯಾಹ್ನ ಹೊರಗೆ ಊಟ ಮಾಡಲಿಲ್ವಾ ಅಂತ ಸಾಲು ಪ್ರಶ್ನೆಗಳು ಕೇಳ್ತಿದ್ರೆ ಅಲ್ಲಿವರೆಗೆ ದುಃಖವನ್ನು ಹತ್ತಿಕ್ಕಿದ್ದ ಸುರಕ್ಷಾ ತಾಯಿಯ ಸಾಂತ್ವನದಲ್ಲಿ ದುಃಖ ಹೊರಬಂದು ಲಲಿತಾ ಅವ್ರನ್ನ ಗಟ್ಟಿಯಾಗಿ ಅಪ್ಕೊಂಡು ಬಿಕ್ಕಿ ಹತ್ತು ಬಿಟ್ಲು. ಮಗಳು ಅಳುವುದು ನೋಡಿದ ಲಲಿತಾ ಅವ್ರ ಗಾಬರಿಯಿಂದ, ಸುರಕ್ಷಾ ಏನಾಯಿತು ಅಂತ ಕೇಳ್ತಾ ಇದ್ದರೆ ಸುರಕ್ಷಾ ಏನೂ ಮಾತಾಡದೆ ಇನ್ನೂ ಜೋರಾಗಿ ಅಳುತ್ತಿರೋದ್ರಿಂದ ಆಗಲೇ ಕ್ಯಾಬ್ ಬಾಡಿಗೆ ನೀಡಿ ಬಂದ ರಾಮಕೃಷ್ಣ ಅವರು, ಸುರಕ್ಷಾ ನೀನು ಹೋಗಿ ಮೊದಲು ಫ್ರೆಶ್ ಆಗ್ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂದರು. ಸುರಕ್ಷಾ ಜೊತೆ ನೀನು ಹೋಗು ಅಂತ ಲಲಿತಾ ಅವ್ರಿಗೆ ಸನ್ನೆ ಮಾಡಿದ್ರಿಂದ ಲಲಿತಾ ಅವರಿಗೆ ನಿಜಕ್ಕೂ ಏನಾಯಿತು ಅಂತ ಅರ್ಥ ಆಗದಿದ್ರು ಕೂಡ ಮಗಳನ್ನ ಕರ್ಕೊಂಡು ಗಂಡ ಹಿಡಿದ ಹಾಗೆ ಒಳಗೆ ಹೋದರು ಸುರಕ್ಷಾಳ ರೂಮ್ಗೆ. ಕಬೋರ್ಡ್ನಿಂದ ಸುರಕ್ಷಾಳ ಬಟ್ಟೆ ತೆಗೆದೊಳ ಕೈಗಿಡ್ತಾ, ಹೋಗಿ ಸ್ನಾನ ಮಾಡಬಾ ಸುರಕ್ಷಾ ಅಂದರು. ಸುರಕ್ಷಾಲಿಂದ ಕದಲ್ದೆ ತಲೆ ತಗ್ಸಿ ನಿಂತಿದ್ಲು. ಅವರೇ ಸುರಕ್ಷಾಳನ್ನು ವಾಶ್ರೂಮ್ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಲು ಡ್ರೆಸ್ ಮೇಲಿದ್ದ ದುಪ್ಪಟ್ಟ ತೆಗೆದಿದ್ದಂತೆ ಸುರಕ್ಷಾಳ ಕೊರಳ ಮೇಲೆ ಎದೆ ಮೇಲೆ ಇನ್ನೂ ಹಸಿಯಾಗಿಯೇ ಇದ್ದ ಸಾಮ್ರಾಟ್ನ ಹಲ್ಲಿನ ಗುರುತುಗಳು ನೋಡಿದ ಲಲಿತಾ ಅವ್ರ ಕಣ್ಣು ದೊಡ್ಡದು ಮಾಡಿ, ಸುರಕ್ಷಾ ಏನಿದು, ನಿಜಕ್ಕೂ ನಿನಗೇನಾಯಿತು ಅಂದರು. ಅಳು ಬರ್ತಿದ್ರು ಕಷ್ಟಪಟ್ಟು. ಸುರಕ್ಷಾ ಏನೂ ಉತ್ತರ ನೀಡದೆ ತಲೆ ತಗ್ಸಿ ಅಳ್ತಿದ್ರೆ, ಸುರಕ್ಷಾ ಹೇಳೆ ಏನಾಯಿತು ಅಂತ ಅವಳು ಭುಜ ಹಿಡಿದು ಅಲುಗಾಡಿಸ್ತಾ ಕೇಳಿದ್ರು.
ತಾಯಿ ಹಾಗೆ ಭಯಪಡ್ತಾ ವಿಚಾರಿಸ್ತಿದ್ರೆ ನಡೆದಿದ್ದೆಲ್ಲ ಕಣ್ಣು ಮುಂದೆ ಮತ್ತೆ ರೀಲ್ನಂತೆ ತಿರುಗಿ ಸುರಕ್ಷಾ ಮತ್ತೆ ಅಳೋದಕ್ಕೆ ಶುರು ಮಾಡಿದ್ಲು. ಇಬ್ಬರಳು ಕೇಳಿದ ರಾಮಕೃಷ್ಣ ಅವರು ಗಾಬರಿಯಿಂದ ಸುರಕ್ಷಾ ರೂಮ್ವರೆಗೆ ಬಂದು ವಾಶ್ರೂಮ್ ಲಾಕ್ ಆಗಿರೋದ್ರಿಂದ ಬಾಗಿಲು ಬಡಿದು, ಲಲಿತಾ ಏನಾಯಿತು, ಯಾಕೆ ಅಳ್ತಿದ್ದಾಳೆ ನನ್ನ ಮಗಳು ಅಂತ ಕೇಳಿದ್ರು. ತಕ್ಷಣ ಹೊರಗೆ ಬಂದ ಲಲಿತಾ ಅವರು ರಾಮಕೃಷ್ಣ ಅವರ ಶರ್ಟ್ ಹಿಡ್ಕೊಂಡು ಏನಿದು ಸುರಕ್ಷಾಗೆ ಏನಾಯಿತು ಅಂತ ಕೇಳಿದ್ರು. ಕೋಪ, ಆವೇಶ, ಭಯ ಎಲ್ಲವೂ ಬೆರೆತು ರಾಮಕೃಷ್ಣ ಅವರು ಲಲಿತಾ ಅವ್ರ ಕೈಯಿಂದ ಶರ್ಟ್ ಬಿಡಿಸ್ಕೊಂಡು ಅವನ್ನೆಲ್ಲ ಆಮೇಲೆ ಹೇಳ್ತೀನಿ ಲಲಿತಾ, ಮೊದಲು ಮಗಳಿಗೆ ಸ್ನಾನ ಮಾಡಿಸಿ ಅವ್ರು ಕರ್ಕೊಂಡು ಬಾ ಅಂದರು. ಮಗಳ ಮೈ ಮೇಲಿನ ಗುರುತುಗಳು ತಲೆ ತಗ್ಸಿ ಮಾತಾಡ್ತಿರೋ ಗಂಡನನ್ನು ನೋಡಿ ಲಲಿತಾ ಅವರಿಗೆ ನಡೆದದ್ದು ಸ್ವಲ್ಪ ಅರ್ಥ ಆಗ್ತಿದ್ದಂತೆ ತಕ್ಷಣ ಹ್ಞೂ ಅಂತ ತಲೆ ಆಡಿಸಿ ವಾಶ್ರೂಮ್ಗೆ ಹೋಗಿ ಸುರಕ್ಷಾಗೆ ತಲೆ ಸ್ನಾನ ಮಾಡಿಸಿ ಹೊರಗೆ ಕರೆತಂದು ತಾವೇ ಬಟ್ಟೆ ಕೂಡ ಹಾಕ್ಸಿ ಆಗಲೇ ಹಾಲ್ನಲ್ಲಿ ಕೂತು ಅವರಿಗೆ ಕಾಯ್ತಿದ್ದ ರಾಮಕೃಷ್ಣ ಅವರ ಮುಂದೆ ಕೂತ್ಕೊಂಡ್ರು ಇಬ್ಬರು. ಮೂವರ ಮೌನದಲ್ಲಿ ಒಂದು 5 ನಿಮಿಷ ಕಳೆದು ಹೋಗಲು ರಾಮಕೃಷ್ಣ ಅವರಿನ್ನು ಮೌನವಾಗಿ ಅಳುತ್ತಿದ್ದ ಮಗಳ ಹತ್ರ ಹೋಗಿ ಅವಳ ಕೈಯನ್ನು ತಮ್ಮ ಕೈಗೆ ತೆಗೆದುಕೊಂಡು, ತಾಯಿ ಯಾಕೆ ಅಳ್ತಿದ್ಯಾ, ನಾವು ಅಳ್ತಿದ್ದೀವಿ ಅಂದರೆ ನಾವು ತಪ್ಪು ಮಾಡಿದ್ವಿ ಅಂತ ನಮಗೆ ನಾವೇ ಒಪ್ಕೊಂಡಂತೆ. ನನಗೆ ಗೊತ್ತು ನನ್ನ ಮಗಳು ಯಾವುದೇ ತಪ್ಪು ಮಾಡೋದಿಲ್ಲ. ನನ್ನ ಬೆಳೆಸುವಿಕೆ ಮೇಲೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗಳ ಮೇಲೆ ನನ್ನ ನಂಬಿಕೆ ಇದೆ. ನನ್ನ ಮಗಳು ಯಾವತ್ತೂ ತಪ್ಪು ಮಾಡೋದಿಲ್ಲ ಅನ್ನುತ್ತಾ ಅವಳು ಕಣ್ಣೀರು ಒರೆಸಿದ್ರು. ಸುರಕ್ಷಾ ತಲೆ ಎತ್ತಿ ಅವರ ತಂದೆ ಕಣ್ಣುಗಳ ಒಳಗೆ ನೋಡ್ತಾ ಬಿಕ್ಕಳಿಸ್ತಾ, ನಾನು ಯಾವುದೇ ತಪ್ಪು ಮಾಡಿಲ್ಲ ಡ್ಯಾಡಿ ಅಂದ್ಲು ಅಳುತ್ತಲೇ. ನನಗೆ ಗೊತ್ತು ತಾಯಿ, ಆ ವಿಷಯ ನೀನು ನನಗೆ ಕಾರಣ ನೀಡೋ ಅಗತ್ಯ ಇಲ್ಲ. ಆದರೆ ತಿಳಿಬೇಕಾದದ್ದು ಒಂದೇ, ನಿಜಕ್ಕೂ ಇದರಲ್ಲಿ ನೀನು ಹೇಗೆ ಸಿಕ್ಕಾಕೊಂಡೆ, ಅವನ ಜೊತೆ ನೀನು ಯಾಕೆ ಪೂರ್ತಿ ಮಾಡಲು ಆಗಲಿಲ್ಲ ರಾಮಕೃಷ್ಣ ಅವರಿಗೆ. ಅಸಲಿಗೆ ಹೀಗೆ ನಡೀತಿದೆ ಎಂಬ ವಿಷಯ ಮೊದಲೇ ನಮ್ಗೆ ಯಾಕೆ ಹೇಳಲಿಲ್ಲ ತಾಯಿ. ಸುರಕ್ಷಾಳಿಗೆ ಮತ್ತೆ ಅವನ ಜೊತೆ 3 ತಿಂಗಳು ಇರೋದಕ್ಕೆ ಯಾವ ಪರಿಸ್ಥಿತಿಗಳು ಕಾರಣ ಅಂತ ನೆನಪಿಸ್ಕೊಂಡು ಅವ್ರ ತಂದೆ ಭುಜದ ಮೇಲೆ ತಲೆ ಇಟ್ಟು ಅವ್ರ ಕೈ ಹಿಡಿದು ಅಸಲಿ ವಿಷಯ ಹೇಳಿದ್ಲು. ಡ್ಯಾಡಿ ಸರಿಯಾಗಿ 3 ತಿಂಗಳ ಹಿಂದೆ ಸಾಮ್ರಾಟ್ನನ್ನು ಹೇಗೆ ಭೇಟಿಯಾದೆ ಅಂತ ಹೇಳ್ತಾ ಅವನು ಏನು ಹೇಳಿ ಅವಳನ್ನು ಬೆದರಿಸ್ದ ಅಂತ ಹೇಳಿದ ತಕ್ಷಣ ರಾಮಕೃಷ್ಣ ಅವರ ಆಶ್ಚರ್ಯದಿಂದ ಸುರಕ್ಷಾನ ತಡೆದು, ಸುರಕ್ಷಾ ನಿನಗೆ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಯಾರು ಹೇಳಿದ್ರು ಅಂತ ಕೇಳಿದ್ರು. ಅದು ಡ್ಯಾಡಿ ಅಂದು ನಿಮ್ಮನ್ನು ಅರೆಸ್ಟ್ ಮಾಡ್ತಿರೋ ಹಾಗೆ ಟಿ ವಿಯಲ್ಲಿ ಬರ್ತಿರೋ ಅಂತ ತೋರಿಸಿ ಅಮ್ಮನಿಗೆ ಕೂಡ ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತ ಹೇಳಿದ ಅವನು ಅಂದ್ಲು ಸುರಕ್ಷಾ ನಿಜವಾಗಿಯೂ ನಮ್ಮ ಬ್ಯಾಂಕ್ನಲ್ಲಿ ಮೋಸ ನಡೆದಿದೆ. ಆದರೆ ನಾನು ಹಣವನ್ನೆಲ್ಲ ಪಾವತಿಸಿದೆನು. ಅನಗತ್ಯವಾಗಿ ನಾನು ಅದರಲ್ಲಿ ಸಿಲುಕಾಕೊಂಡೆ ಅಷ್ಟೇ. ಪೊಲೀಸರು ಮನೆಯವರೆಗೆ ಬಂದಿದ್ದರು. ಆದರೆ ನಾನು ನಮ್ಮ ಜಮೀನು, ಊರಿನ ಹೊಲ ಎಲ್ಲವನ್ನ ಮಾರಿ ಆ ಹಣ ಕಟ್ಟಿದೆ. ಇನ್ನು ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಲಿಲ್ಲ. ನಿಮ್ಮ ಅಮ್ಮನಿಗೆ ಕೂಡ ಯಾವುದೇ ಹಾರ್ಟ್ ಅಟ್ಯಾಕ್ ಆಗಲಿಲ್ಲ ಅಂತ ರಾಮಕೃಷ್ಣ ಅವ್ರು ಹೇಳಿದ್ರಿಂದ ಈ ಬಾರಿ ಆಶ್ಚರ್ಯ ಪಡೋ ಸುರಕ್ಷಾಳ ಸರದಿ ಆಯಿತು. ಅದಕ್ಕೆ ಸಾಮ್ರಾಟ್ ಕಚೇರಿಯಲ್ಲಿ ಮೊದಲ ಬಾರಿಗೆ ಸುರಕ್ಷಾಳ ರಾಮಕೃಷ್ಣ ಅವ್ರ ಜೊತೆ ಫೋನಲ್ಲಿ ಮಾತಾಡಿಸಿದಾಗ ನಿಜಕ್ಕೂ ಪೊಲೀಸರ ಬಗ್ಗೆ ಮಾತಾಡಲಿಲ್ಲ ರಾಮಕೃಷ್ಣ ಅವರು. ಅಂದರೆ ಸಾಮ್ರಾಟ್ ಸುಳ್ಳು ಹೇಳಿಯಾಗಿ ಮೋಸ ಮಾಡಿದ್ದಾನೆ ಅಂತ ಮೂವರಿಗೂ ಅರ್ಥ ಆಗಿ ಸುರಕ್ಷಾ ಮತ್ತು ಲಲಿತಾ ಅವ್ರ ತಲೆ ಹಿಡ್ಕೊಂಡು ಅಳ್ತಾ ಇದ್ದರೆ ತಾನು ಕೂಡ ನೋವು ಅನುಭವಿಸಿದ್ರೆ ಸುರಕ್ಷಾ ಪೂರ್ತಿಯಾಗಿ ಡಲ್ ಆಗಿಬಿಡ್ತಾಳೆ ಎಂಬ ಉದ್ದೇಶದಿಂದ ರಾಮಕೃಷ್ಣ ಅವರು ಸುರಕ್ಷಾಗೆ ಧೈರ್ಯ ನೀಡಲು, ಸುರಕ್ಷಾ ನೀನು ಅಳಬಾರ್ದು, ನಾವು ಈಗಲೇ ಅವನ ಮೇಲೆ ಪೊಲೀಸ್ ಕೇಸ್ ಹಾಕೋಣ ಬಾ ಅಂದರು. ಲಲಿತಾ ಅವ್ರು, ತಡೀರಿ, ಏನು ಹೇಳ್ತಿದ್ದೀರಿ ನೀವು, ಈಗ ನಾವು ಹೋಗಿ ಪೊಲೀಸ್ ದೂರು ನೀಡಿದ್ರು ಲಾಭ ಏನೂ ಇರೋದಿಲ್ಲ. ಅದು ಅಲ್ಲದೆ ನಡೆದಿದ್ದನ್ನೇ 10 ಬಾರಿ ಟಿ ವಿಯಲ್ಲಿ ತೋರಿಸ್ತಾ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ಗಳಿಂದ ಅಲಿತಿರ್ಬೇಕಾಗುತ್ತೆ. ಹಾಗೆ ಮಾಡೋದ್ರಿಂದ ಅವನಿಗೆ ಬುದ್ಧಿ ಬರುತ್ತೋ ಇಲ್ವೋ ತಿಳಿಯೋದು. ಆದರೆ ನಮ್ಮ ಮಗಳು ಮಾತ್ರ 10 ಜನರ ಬಾಯಲ್ಲಿ ಸಿಲುಕಾಕೊಳ್ತಾಳೆ ಅಂದರು ಲಲಿತಾ ಅವ್ರ ಮಾತುಗಳಿಗೆ ಏನು ಹೇಳ್ತಿದ್ಯಾ ಲಲಿತಾ ನೀನು? ಹೀಗೆ ಅನ್ಯಾಯ ನಡೆದು ಪ್ರತಿ ಹೆಣ್ಣು ಮಗಳ ತಂದೆ ತಾಯಿ ಸಮಾಜಕ್ಕೆ ಎದುರಿ ಬಾಯಿ ಮುಚ್ಕೊಂಡಿದ್ದಕ್ಕೆ ಅಂತ ಕ್ರೂರ ಪ್ರಾಣಿಗಳು ರಸ್ತೆಗಳ ಮೇಲೆ ರಾಜಾರೋಷವಾಗಿ ಅಲಿತಿದ್ದಾರೆ. ನಾನು ಮಾತ್ರ ನನ್ನ ಮಗಳ ವಿಷಯದಲ್ಲಿ ಆಗ ಮೌನವಾಗಿರೋದಕ್ಕೆ ಬಯಸೋದಿಲ್ಲ. ಖಂಡಿತವಾಗಿ ಅವನ ಮೇಲೆ ಕೇಸ್ ಹಾಕ್ತೀನಿ. ಮಾಡಿದ ತಪ್ಪಿಗೆ ಅವನ ಜೀವನ ಪೂರ್ತಿ ಕೊರಗಿ ಹೇಳುವಂತೆ ಮಾಡ್ತೀನಿ ಅಂತ ಗಂಭೀರವಾಗಿ ಹೇಳಿದ್ರು. ರಾಮಕೃಷ್ಣ ಅವ್ರ ಕೋಪಕ್ಕೆ ಹೆದರಿದ ಲಲಿತಾ ಅವರು, ಸರಿ ನಿಮ್ಮಿಷ್ಟ ಏನಾದರೂ ಮಾಡಿ, ಆದರೆ ಈಗ ಮಾತ್ರ ಮಗಳಿಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಬಿಡಿ ಎನ್ನುತ್ತಾ ಲಲಿತಾ ಅವರ ಆವತ್ತಿಗೆ ರಾಮಕೃಷ್ಣ ಅವ್ರನ್ನ ತಡೆದು ಆ ರಾತ್ರಿಗೆ ಬಲವಂತವಾಗಿ ಸುರಕ್ಷಾಳ ಕೈಯಲ್ಲಿ 4 ತುತ್ತು ತಿನ್ನಿಸಿ ತನ್ನ ಪಕ್ಕದಲ್ಲೇ ಮಲಗಿಸ್ಕೊಂಡು ನಿದ್ದೆ ಮಾಡಿಸಿದ್ರು. ತಂದೆ ಮಾತುಗಳಿಂದ ಧೈರ್ಯ ತಂದುಕೊಂಡು ಸುರಕ್ಷಾ ಅವ್ರ ತಂದೆ ಹೇಳಿದಂತೆ ಸಾಮ್ರಾಟ್ ಮೇಲೆ ದೂರು ನೀಡಲು ನಿರ್ಧರಿಸಿ ಕಣ್ಮುಚ್ಚಿದ್ದು ತಾಯಿ ಮಡಿಲಲ್ಲಿ. ಆದರೆ ತಾನು ಅಂದ್ಕೊಂಡದ್ದು ನಡೆಯೋದಿಲ್ಲ ಅಂತ, ತನ್ನ ಜೀವನ ಇನ್ನೂ ತಲೆ ಕೆಳಗಾಗಿ ಬದಲಾಗಿ ಹೋಗುತ್ತೆ ಅಂತ ತಿಳಿಯಲಿಲ್ಲ ಸುರಕ್ಷಾಗೆ. ಆ ರಾತ್ರಿಗೆ ಹೇಗೋ ಕಷ್ಟಪಡ್ತಾ ಇದ್ದ ರಾಮಕೃಷ್ಣ ಅವರು ಬೆಳಗ್ಗೆ ಎದ್ದ ತಕ್ಷಣ ಸಾಮ್ರಾಟ್ ಮೇಲೆ ಪೊಲೀಸ್ ದೂರು ನೀಡಲು ತಯಾರಾಗಿ ಒಳಗಿದ್ದ ಸುರಕ್ಷಾಳನ್ನ ಕರೀತಿರುವಾಗಲೇ ಮನೆಗೆ ಬಂದರು ಕೆಲವರು. ಅವ್ರನ್ನ ನೋಡಿದ ರಾಮಕೃಷ್ಣ ಅವರು ಸ್ವಲ್ಪ ಗಾಬರಿ ಆಗುತ್ತಾ, ಸರ್ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಿದ್ರೆ ಅವರು ಮಾತ್ರ, ನಾವೇನು ನಿಮ್ಮ ಮರ್ಯಾದೆ ಸ್ವೀಕರಿಸೋಕೆ ಬಂದಿಲ್ಲ, ನಮ್ಮ ಬಾಕಿ ವಸೂಲಿ ಮಾಡೋದಕ್ಕೆ ಬಂದಿದ್ದೀವಿ, ನಮ್ಮ ಮಗಳಿಗೆ ಪರೀಕ್ಷೆಗಳಿವೆ ಎನ್ನುತ್ತಾ ಹಠಾತ್ತಾಗಿ ಬಂದು ಕಾಲು ಹಿಡಿದ್ರೆ, ಏನೋ ಪಾಪ ಮಗಳು ಓದಿಗ ಕೇಳ್ತಾನಲ್ವಾ ಅಂತ ತಿಂಗಳೊಳಗೆ ಬಾಕಿ ತೀರಿಸ್ತೀನಿ ಎಂದಿದ್ದೆ, ನಿನ್ನ ಕೆಲಸ ಹೋಯ್ತು ಅಂತ ತಿಳಿದ್ರು ಕೂಡ ಕನಿಕರ ಪಟ್ಟು 10 ಲಕ್ಷ ಸಾಲವಾಗಿ ಕೊಟ್ಟರೆ ಕನಿಷ್ಠ ಆ ದಿನದಿಂದ ಈ ದಿನದವರೆಗೆ ಕಣ್ಣಿಗೆ ಕಾಣಿಸ್ಲೂ ಇಲ್ಲ, ಬಡ್ಡಿ ಕೂಡ ಕಟ್ಟಲಿಲ್ಲ. ವಾರದಲ್ಲಿ ನಾನು ಬಾಕಿ ತೀರಿಸ್ತಿದ್ರೆ ಬಾಕಿ ಬದಲಿಗೆ ಮನೆ ಜಪ್ತಿ ಮಾಡ್ಕೊಳ್ತೀನಿ ಅಂತ ಹೇಳಿದ ನಮ್ಮಣ್ಣ ಅಂತ ಹೇಳಿದ್ರು ಆ ರೌಡಿಗಳು. ಆಗಲೇ ರೂಮ್ನಿಂದ ಹೊರಗೆ ಬರ್ತಿದ್ದ ಸುರಕ್ಷಾ ಮಾತುಗಳನ್ನ ಕೇಳಿ, ಏನು ಅಪ್ಪನಿಗೆ ಕೆಲಸ ಹೋಗಿದೆಯೇ
ಅದು ಆಲೋಚನೆಯಲ್ಲಿ ಬಿದ್ಲು. ಸುರಕ್ಷಾ ಅವ್ರನ್ನ ನೋಡಿ ಒಳಗೆ ನಿಂತು ಹೋದ್ಲು. ಬಂದವ್ರನ್ನ ರಾಮಕೃಷ್ಣ ಅವರು ಮಾತಾಡಿಸ್ತಾ, ದಯವಿಟ್ಟು ನನಗೆ ಒಂದು 10 ದಿನ ಸಮಯ ಕೊಡಿ, ಹೇಗಾದರೂ ನಿಮ್ಮ ಬಾಕಿ ತೀರಿಸ್ತೀನಿ ಅಂತ ಹೇಳಿದ್ರು. ಹೇಗೆ ತೀರಿಸ್ತೀಯಾ? ಇಷ್ಟು ದಿನಗಳಿಂದ ಪ್ರಯತ್ನಿಸಿದ್ರು ಸಿಗೋದು ಕೆಲಸ ಈ 10 ದಿನಗಳಲ್ಲಿ ಬಂದ್ಬಿಡ್ತೀಯಾ ಏನು? ಆದರೂ ಅದೆಲ್ಲ ನಮ್ಗೆ ಯಾಕೆ, ನೀವೇನಾದರೂ ಮಾಡ್ಕೊಳ್ಳಿ, ಆದರೆ 10 ದಿನ ಅಲ್ಲ, ಒಂದು ವಾರದಲ್ಲಿ ನೀವು ತಗೊಂಡು ಸಾಲ ತೀರಿಸ್ತಿದ್ರೆ 9ನೇ ದಿನ ನಿರ್ದಾಕ್ಷಿಣ್ಯವಾಗಿ ನಿಮ್ಮನ್ನು ಮನೆಯಿಂದ ಹೊರ ಹಾಕಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿ ಹೊರಟೋದ್ರು. ಇದೆಲ್ಲವನ್ನು ಒಳಗಿದ್ದು ಕೇಳ್ತಿದ್ದ ಸುರಕ್ಷಾ, ಏನು ಡ್ಯಾಡಿ ಸಾಲ ಮಾಡಿದ್ರಾ? ಅದು ನಾನು ಓದಿಗಾಗಿ ಈ ಮನೇಲಿ ಅಡ ಇಟ್ಟಿದ್ರಾ? ಆದರೆ ಯಾಕೆ ಅಂತ ಆಲೋಚಿಸ್ತಾ ಆಗಲೇ ರೂಮಿಗೆ ಬಂದ ಲಲಿತಾ ಅವ್ರನ್ನ ಕೇಳಿದ್ಲು ಸುರಕ್ಷಾ. ನಮ್ಮ ಡ್ಯಾಡಿ ಸಾಲ ಮಾಡಿದ್ದೇನು, ಈಗಾಗಲೇ ನನ್ನ ವೈದ್ಯಕೀಯ ಓದಿಗಾಗಿ ಯಾವಾಗಲೂ ಹಣ ಪಕ್ಕಕ್ಕೆ ಇಟ್ಟಿದ್ದಾರಲ್ಲ, ಮತ್ತು ಕೊನೆಯ ಟರ್ಮ್ಗಾಗಿ ಸಾಲ ಮಾಡೋದು ಯಾವುದಕ್ಕೆ, ನಿಜಕ್ಕೂ ಏನಾಯ್ತಮ್ಮ ಅಂತ ಕೇಳಿದ್ರು. ಲಲಿತಾ ಅವ್ರು ಸ್ವಲ್ಪ ನೋವಿನಿಂದಲೇ, ಅದು ಸುರಕ್ಷಾ, ಒಂದಿನ ಬ್ಯಾಂಕ್ನಲ್ಲಿ 25 ಲಕ್ಷ ಯಾರೋ ಡೆಪಾಸಿಟ್ ಮಾಡಿದ್ರಂತೆ, ಆದರೆ ಹಣ ಮಾತ್ರ ಬ್ಯಾಂಕ್ನಲ್ಲಿ ಇಲ್ಲ ಅಂತ ಆ ಸಮಯದಲ್ಲಿ ನಿಮ್ಮ ಡ್ಯಾಡಿಯೇ ಜಮಾ ಮಾಡ್ಕೊಂಡಿದ್ದಾರೆ ಅಂತ ಅವ್ರ ಮೇಲೆ ಮಾಡೋ ತಪ್ಪಿಗೆ ಅಪವಾದ ಬಂತು. ಹಾಗೆ ಹೇಗಮ್ಮ, ಬ್ಯಾಂಕ್ನಲ್ಲಿ ಅಷ್ಟು ಜನ ನೌಕರರಿದ್ದರೆ ಡ್ಯಾಡಿಯನ್ನು ಹೇಗಂತಾರೆ ಅಂದು. ಆ ಹಣ ಜಮಾ ಮಾಡುವಾಗ ನಿಮ್ಮ ಡ್ಯಾಡಿ ಒಬ್ಬರೇ ಇದ್ರಂತೆ ಅಂದು. ಆ ಹಣ ಜಮಾ ಮಾಡಿದ ನಂತರ ಅವ್ರು ಹೋದ ತಕ್ಷಣ ನಿಮ್ಮ ಡ್ಯಾಡಿಗೆ ಯಾರೋ ಫೋನ್ ಮಾಡಿದ್ರಿಂದ ಹೊರಗೆ ಹೋದ್ರಂತೆ ಅಷ್ಟೇ. ಆ ನಂತರ ದಿನ ಇಡೀ ಬ್ಯಾಂಕ್ನಲ್ಲಿ ಇದ್ರಂತೆ ನಿಮ್ಮ ಡ್ಯಾಡಿ, ಆದರೆ ರಾತ್ರಿಗೆ ಲೆಕ್ಕದಲ್ಲಿ ಮಾತ್ರ ಹಣ ಎಲ್ಲಿಯೂ ಕಾಣಿಸ್ಲಿಲ್ವಂತೆ. ನಿಮ್ಮ ಡ್ಯಾಡಿ ಹೊರಗೆ ಹೋಗೋದನ್ನು CCTV ಫುಟೇಜ್ನಲ್ಲಿ ನೋಡಿದ ಮ್ಯಾನೇಜರ್ ನಿಮ್ಮ ಡ್ಯಾಡಿ ಮೇಲೆ ಅನುಮಾನ ಇದೆ ಅಂತ ಪೊಲೀಸರಿಗೆ ದೂರು ನೀಡಿದ್ರಿಂದ ಪೊಲೀಸರು ಮನೆಗೆ ಬಂದು ಹಣ ಎಲ್ಲಿ ಬಚ್ಚಿಟ್ಟಿರ್ತಾರೆ ಅಂತ ಮನೆಯನ್ನೆಲ್ಲ ತಪಾಸಣೆ ಮಾಡಿದ್ರು ಕೂಡ ಅದು ಅವ್ರಿಗೇನು ಆಧಾರ ಸಿಗದಿದ್ದರಿಂದ 2 ದಿನದಲ್ಲಿ ಆ ಹಣಕ್ಕೆ ಸಂಬಂಧಿಸಿದ ಪೂರ್ತಿ ಲೆಕ್ಕ ಹೇಳಿದ್ರೆ ನಿಮ್ಮ ತಂದೆಯನ್ನು ಅರೆಸ್ಟ್ ಮಾಡ್ತೀವಿ ಎಂದರು. ಸಾಕ್ಷಿಗಳೆಲ್ಲ ನಿಮ್ಮ ಡ್ಯಾಡಿಗೆ ವಿರುದ್ಧವಾಗಿದ್ದರಿಂದ ಪೊಲೀಸ್ ಸ್ಟೇಷನ್ಗೆ ಹೋದರೆ ಮರ್ಯಾದೆ ಹೋಗುತ್ತೆ ಎಂಬ ಭಯದಿಂದ ಅದಕ್ಕೆ ಊರಿನಲ್ಲಿರೋ ನಮ್ಮ 1 ಎಕರೆ ಹೊಲದ ಜೊತೆಗೆ ನೀನು ಓದಿಗಾಗಿ ಉಳಿಸಿದ ಹಣವನ್ನು ತೆಗಿಬೇಕಾಗಿ ಬಂತು. ಹಾಗೆ ನಡೆದ ನಂತರ ಹಣ ಪಾವತಿಸಿದ್ರು ಅಂದರೆ ನಿಜವಾಗಿಯೂ ತಾನೇ ಕಳ್ಳತನ ಮಾಡಿರಬಹುದು ಅಂತ ಬ್ಯಾಂಕ್ನಲ್ಲಿ ಎಲ್ಲರೂ ಅಂದ್ಕೊಂಡು ಆ ವಿಷಯ ಆ ಬಾಯಿಂದ ಈ ಬಾಯಿಗೆ ಹೋಗಿ ಮೇಲಿನ ಅಧಿಕಾರಿವರೆಗೆ ಮುಟ್ಟಿ ನಿಮ್ಮ ತಂದೆಯನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿ ಮತ್ತೆಲ್ಲೂ ಕೆಲಸ ಸಿಗದಂತೆ ರಿಮಾರ್ಕ್ ಕೂಡ ಮಾಡಿಬಿಟ್ರು. ಆನಂತರ ನಿಮ್ಮ ತಂದೆ ಸಣ್ಣ ಸಣ್ಣ ಖಾಸಗಿ ಬ್ಯಾಂಕ್ಗಳಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಮೊದಲು ಕೆಲಸ ಮಾಡಿದ ಬ್ಯಾಂಕ್ನಲ್ಲಿ ರೆಡ್ ಮಾರ್ಕ್ ಇದ್ದಿದ್ದರಿಂದ ಎಲ್ಲಿಯೂ ಕೆಲಸ ಸಿಗಲಿಲ್ಲ. ಸರಿಯಾಗಲೇ ನಿನ್ನಿಂದ ಕೊನೆಯ ಟರ್ಮ್ ಫೀ ಬೇಕಂತ ಸಂದೇಶ ಬಂದಿದ್ದರಿಂದ ಕೂಡಲೇ ಸಾಲಗಾರರ ಹತ್ರ ನಮ್ಮ ಮನೆಯ ಪತ್ರಗಳನ್ನ ಅಡ ಇಟ್ಟು ಬಡ್ಡಿಗೆ 10 ಲಕ್ಷ ತಂದು ನಿನ್ನ ಖಾತೆಗೆ ಹಾಕಿದ್ರು. ಈಗ ಅದೇ ಸಾಲಗಾರರು ಬಂದು ಸಾಲ ತೀರಿಸ್ತೀರಾ, ಮನೆ ಬರ್ಕೊಡ್ತೀರಾ ಅಂತ ವಾರದಿಂದ ಮನೆ ಸುತ್ತ ತಿರುಗ್ತಾ ಗಲಾಟೆ ಮಾಡ್ತಿದ್ದಾರೆ. ಇಲ್ಲಿ ರಾಮಕೃಷ್ಣ ಅವರನ್ನು ಹಗರಣದಲ್ಲಿ ಸಿಲುಕಿಸುವವರೆಗೆ ಮಾಡಿದ್ದು ಸಾಮ್ರಾಟ್ ಆದರೂ ಕೂಡ ಅವ್ರ ಕೆಲಸ ಹೋಗೋದ್ರಲ್ಲಿ, ನಂತರ ಮನೆ ಮಾರಿ ಸಾಲಗಾರರ ಕಾಟ ಅನುಭವಿಸೋದ್ರಲ್ಲಿ ಸಾಮ್ರಾಟ್ನ ಪಾತ್ರ ಸ್ವಲ್ಪವೂ ಇಲ್ಲ. ಸುರಕ್ಷೆ ಎಲ್ಲಿ ತನ್ನ ಮಾತು ಕೇಳೋದಿಲ್ವೋ ಅಂತ ಪೊಲೀಸರು ಮನೆಗೆ ಬಂದರು ಎಂಬ ದಿನ ಆ ಇಲಾಖೆಯಲ್ಲಿದ್ದು ಒಬ್ಬರಿಗೆ ಹಣ ನೀಡಿ ಆ ದಿನ ರಹಸ್ಯವಾಗಿ ಪೊಲೀಸರು ಮನೆಯೊಳಗೆ ಬರೋದನ್ನು ವಿಡಿಯೋ ಮಾಡಿಸಿ ಅದಕ್ಕೆ ಎಡಿಟಿಂಗ್ ಕೆಲಸ ಮಾಡಿ ಅವರ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಅಂತ ತಂದೆ ಪೊಲೀಸ್ ಸ್ಟೇಷನಲ್ಲಿ ಇದ್ದ ಹಾಗೆ ವಿಡಿಯೋ ಸೃಷ್ಟಿಸಿದ. ಆ ವಿಡಿಯೋವನ್ನು ಸುರಕ್ಷಾಗೆ ತೋರಿಸಿ ಭಯಪಡಿಸಿ ತನ್ನ ಒಪ್ಪಂದಕ್ಕೆ ಒಪ್ಪುವಂತೆ ಮಾಡಿದ್ದ ಸಾಮ್ರಾಟ್. ಲಲಿತಾ ಅವ್ರು ಹೇಳ್ತಿರೋ ಮಾತುಗಳ ಪ್ರಕಾರ ಅಂದು ಕೊನೆ ಟರ್ಮ್ ಹೀಗಾಗಿ ಅವರ ಡ್ಯಾಡಿಗೆ ಸಂದೇಶ ಕಳಿಸಿದ್ದು ಸಾಮ್ರಾಟ್ ಅಂತ ಅರ್ಥ ಮಾಡಿಕೊಂಡು ಸುರಕ್ಷಾಗೆ ಸಾಮ್ರಾಟ್ ಮೇಲೆ ಕೋಪ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಹೀಗೆ ಅವರಿಬ್ಬರು ಮಾತಿನಲ್ಲಿರುವಾಗಲೇ ಹೊರಗೆ ರೌಡಿಗಳನ್ನ ಕಳಿಸಿ ಒಳಗೆ ಬಂದ ರಾಮಕೃಷ್ಣ, ಲಲಿತಾ ಆ ವಿಷಯಗಳನ್ನೆಲ್ಲ ಮಗಳಿಗೆ ಯಾಕೆ ಹೇಳ್ತಿದ್ಯಾ, ಹೇಗೋ ಗಲಾಟೆ ನಾನು ನೋಡ್ಕೊಳ್ತೀನಿ ಬಿಡು ಅಂತ. ಸುರಕ್ಷಾ, ನಡಿ ನಾವು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಬೇವರ್ಸಿ ಮೇಲೆ ದೂರು ಇಟ್ಬಿಡೋಣ ಅಂದರು ರಾಮಕೃಷ್ಣ. ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗತ್ತೆ ಎಂಬ ಅವಮಾನದಿಂದಲೇ ಮಾಡೋದು ತಪ್ಪಿಗೆ ಅಷ್ಟು ಹಣ ಕಟ್ಟಿ ಕೆಲಸ ಕಳ್ಕೊಂಡ್ರು ಅಪ್ಪ. ನನಗಾಗಿ ಸಾಲ ಸಿಲುಕಿದ್ರು. ಇವೆಲ್ಲ ಸಾಲದು ಮತ್ತು ಈಗ ಮತ್ತೆ ಕೋರ್ಟ್ ಕೇಸ್ ಅಂತ ಅಲೆದಾಡಿ ಅವರ ಮರ್ಯಾದೆ ತೆಗೆಯೋದಲ್ಲದೆ ತಂದೆಯನ್ನು ಕಷ್ಟಕ್ಕೆ ಸಿಲುಕಿಸೋದು ಇಷ್ಟವಿಲ್ಲದ ಸುರಕ್ಷಾ, ಡ್ಯಾಡಿ ಪೊಲೀಸ್ ಕೇಸ್ ಅದು ಯಾವುದೂ ಬೇಡ, ಯಾಕಂದರೆ ನಾನು ನನ್ನ ಕೈಯಿಂದ ಸಹಿ ಮಾಡಿದ ಕಾಗದಗಳು ಇನ್ನು ಅವನ ಹತ್ರವೇ ಇವೆ. ಒಂದು ವೇಳೆ ನಾವು ಪೊಲೀಸ್ ಕೇಸ್ ಹಾಕಿದ್ರೂ ಅದು ನಡೆಯೋದಿಲ್ಲ, ಬದಲಾಗಿ ನಮ್ಮನ್ನೇ ಏನಾದರೂ ಅಂತಾರೆ. ದಯವಿಟ್ಟು ಡ್ಯಾಡಿ ಪೊಲೀಸ್ ಕೇಸ್ ಬೇಡ ಅಂತ ರಾಮಕೃಷ್ಣ ಅವರಿಗೆ ಮನವರಿಕೆ ಮಾಡ್ತಿದ್ರೆ, ಏನು ಮಾತಾಡ್ತಿದ್ದೆ ಸುರಕ್ಷಾ ನೀನು, ಈಗ ನಾವು ಪೊಲೀಸ್ ಕೇಸ್ ಹಾಕ್ತಿದ್ರೆ ನಿಜವಾಗಿಯೂ ನಾವು ತಪ್ಪು ಮಾಡಿದವ್ರು ಹಾಕ್ತೀವಿ, ನಿನಗೆ ಅರ್ಥ ಆಗ್ತಿದೆಯೇ? ತಪ್ಪು ಮಾಡಿದವನಿಗೆ ಎಲ್ಲಿದ್ದ ಭಯ, ನಮಗೆ ಯಾಕೆ? ಒಂದು ಬಾರಿ ಪೊಲೀಸರಿಗೆ ಹೇಳಿದ್ದೀವಿ ಅಂದರೆ ಎಲ್ಲವನ್ನ ಅವರೇ ನೋಡ್ಕೊಳ್ತಾರೆ. ನೀನು ಯಾಕೆ ಭಯ ಪಡ್ತಿದ್ಯಾ? ನಿಮ್ಮಮ್ಮ ಏನಾದರೂ ಹೇಳಿದ್ಲ ನಿನಗೆ? ನೀನು ಕೂಡ ನಿಮ್ಮ ಅಮ್ಮನ ಹಾಗೆ ಆಗ್ತಿದೆಯಾ ಏನೇ? ನಿಜಕ್ಕೂ ನೀನು ನನ್ನ ಮಗಳ? ಡ್ಯಾಡಿ ಒಂದು ಸಲ ನನ್ನ ಮಾತು ಕೇಳಿ, ನಾವು ಪೊಲೀಸ್ ಕೇಸ್ ಹಾಕಿದ್ರು ಅವ್ರು ನೋಡೋದು ಸಾಕ್ಷ್ಯ ಆಧಾರಗಳನ್ನ ಹೊರತು ಮನುಷ್ಯರಲ್ಲ ಡ್ಯಾಡಿ. ಅವನ ಹತ್ರ ಸಾಕ್ಷ್ಯ ಆಧಾರಗಳು ಎಲ್ಲ ಪಕ್ಕ ಹಾಕಿವೆ. ಈಗ ನಾವು ಅವನನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ನಾನೀಗ ಹೊರಗೆ ಬಂದು ನನ್ನ ಮರ್ಯಾದೆಯನ್ನು ಇನ್ನೂ ಕಳ್ಕೊಳ್ಳೋದಕ್ಕೆ ಆಗಲ್ಲ. ಡ್ಯಾಡಿ ದಯವಿಟ್ಟು ನನಗೆ ಅದಕ್ಕಿಂತ ಸಾವೇ ಲೇಸು ಅನ್ನಿಸ್ತಿದೆ ಎನ್ನುತ್ತಾ ಅಳುತ್ತಿದ್ದರೆ
ರಾಮಕೃಷ್ಣ ಅವರು ಸುರಕ್ಷಾ ಈಗ ನೋವಿನಲ್ಲಿ ಇರೋದ್ರಿಂದ ಅವಳು ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ದರಿಂದ ಶಾಂತವಾಗಿ ಯೋಚಿಸಿದ್ರೆ ಏನು ಮಾಡಬೇಕಂತ ಅವಳಿಗೆ ತಿಳಿಯುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸುರಕ್ಷಾಳ ಹತ್ರ ಹೋಗಿ ಅವಳನ್ನ ಸಮಾಧಾನ ಮಾಡ್ತಾ, ಸರಿ ತಾಯಿ, ನೀನು ಮೊದಲು ಧೈರ್ಯವಾಗಿರು, ಏನು ನಡೆದು ಹೋಗಿದೆ, ನಿನ್ನ ಜೀವನ ನಾಶ ಆಗೋಗಿದೆ ಎಂಬಂತೆ ಇರಬೇಡ. ರಸ್ತೆಯಲ್ಲಿ ಹೋಗ್ತಿರುವಾಗ ಒಂದು ಹುಚ್ಚು ನಾಯಿ ಕಚ್ಚಿತು, ಅದಕ್ಕೆ ನಾವೇನು ಜವಾಬ್ದಾರರಲ್ಲ ಅಲ್ವೇ? ಹಾಗೆ ಇದು ಕೂಡ. ನೀನು ಧೈರ್ಯವಾಗಿರು, ನೀನು ಯಾವ ನಿರ್ಧಾರ ತಗೊಂಡ್ರು ನಿನ್ನ ಬೆಂಬಲಿಸೋದಕ್ಕೆ ನಿನ್ನ ತಂದೆ ಯಾವಾಗಲೂ ನಿನ್ನ ಜೊತೆ ಇರ್ತಾನೆ, ಬೇಕೆಂದರೂ ನಿನ್ನ ಬೆಂಗಾವಲಾಗಿ ಯಾವಾಗಲೂ ನಿನ್ನ ತಂದೆ ಇರ್ತಾನೆ ಅಂತ ಸುರಕ್ಷಾಳ ತಲೆ ಸವರಿ, ಜಾಗೃತಿ ತಾಯಿ, ಇನ್ನು ಮುಂದೆ ನೀನು ಯಾವುದೇ ವಿಷಯದಲ್ಲಿ ಭಯಪಡಲು ಅಥವಾ ನೋವು ಪಡೋದಕ್ಕೆ ಅವಕಾಶ ಇಲ್ಲ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗಿ ಬರ್ತೀನಿ, ಬರುವಾಗ ನಿನಗಾಗಿ ನಿನಗಿಷ್ಟವಾದ ಐಸ್ ಕ್ರೀಮ್ ತರ್ತೀನಿ ಅಂತ ನಗ್ತಾ ಹೇಳಿದ್ರು ರಾಮಕೃಷ್ಣ ಅವರು. ಸುರಕ್ಷಾ ಕುಡ್ಕೊಂಡು ನೀರು ಒರೆಸ್ಕೊಂಡು ಎದೆಗಟ್ಟಿ ಮಾಡಿಕೊಂಡು ಸರಿ ಡ್ಯಾಡಿ ಅಂದ್ಲು. ಹೇಳುವುದನ್ನಂತೂ ಹೇಳಿದ್ರು, ಆದರೆ ನಡೆದದ್ದನ್ನೆಲ್ಲ ಮರೆಯೋದು ಅವಳಿಗೆ ಸಾಧ್ಯವೇ? ಅದು ಶರೀರಕ್ಕೆ ತಗಲಿದ ಗಾಯವೇ ಮನಸ್ಸನ್ನು ಕೊಯ್ತಿರೋ ರಂಪದ ಕುಯ್ತ. ಮನೆಯಲ್ಲಿ ಒಬ್ಬಳೇ ಇರೋ ಪ್ರತಿ ಬಾರಿ ಸಾಮ್ರಾಟ್ ತನ್ನೊಂದಿಗೆ ಮಾತಾಡಿದ ಮಾತುಗಳು, ಅಂದು ರಾತ್ರಿ ಅವಳೊಂದಿಗೆ ವರ್ತಿಸಿದ ರೀತಿ ನೆನಪಿಗೆ ಬರ್ತಿದ್ರೆ ಎಷ್ಟೋ ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳೀತಾ ಪೂರ್ತಿಯಾಗಿ ಡಿಪ್ರೆಷನ್ಗೆ ಜಾರು ಹೋದ್ಲು. ಹಾಗೆ ನೋಡ್ತಿದ್ದಂತೆ ವಾರ ಕಳೆದು ಹೋಯಿತು. ಆದರೆ ಸುರಕ್ಷಾಳಲ್ಲಿ ಯಾವುದೇ ಬದಲಾವಣೆ ಬರಲಿಲ್ಲ. ಯಾವಾಗಲೂ ಏನೋ ಕಳ್ಕೊಂಡಂತೆ ಇರ್ತಿದ್ಲು. ರಾಮಕೃಷ್ಣ ಅವ್ರು ಮಾತಾಡ್ಸಿದ್ರೆ ಮಾತ್ರ ನಗ್ತಾ ಅವರೊಂದಿಗೆ ಮಾತಾಡ್ತಿದ್ರು ಕೂಡ ಅವರು ಪಕ್ಕಕ್ಕೆ ಹೋದ ತಕ್ಷಣ ಅವಳೇದೇನ ಹೆಂಡತಿರೋ ನೋವನ್ನು ಮಾತ್ರ ತೆಗೆಯೋದಕ್ಕೆ ಅವಳಿಗೆ ಸಾಧ್ಯ ಆಗಲಿಲ್ಲ. ವಾರದ ನಂತರ ಮತ್ತೆ ರಾಮಕೃಷ್ಣ ಅವ್ರ ಮನೆಗೆ ಜನರನ್ನು ಕರ್ಕೊಂಡು ಬಂದ ಆ ಸಾಲಗಾರ ಮನೆ ಹೊರಗೆ ನಿಂತು ನಾನಾ ಗಲಾಟೆ ಮಾಡ್ತಾ ಹೊರಗೆ ಹೋಗಲು ಹೇಳ್ತಿದ್ರೆ ಬೀದಿಯವರೆಲ್ಲ ಹೊರಗೆ ಬಂದು ಕಿವಿಗೊಟ್ಟು ಅವರ ಗಲಾಟೆ ಕೇಳ್ತಾ 4 ಜನ 4 ರೀತಿ ಮಾತಾಡ್ಕೊಳ್ತಿದ್ರೆ ರಾಮಕೃಷ್ಣ ಅವರಿಗೆ ತಲೆ ತೆಗೆದಂತಾಯಿತು. 1-2 ದಿನ ಸಮಯ ಕೊಡಿ, 2 ದಿನದಲ್ಲಿ ನಿಮ್ಮ ಬಾಕಿ ತೀರಿಸ್ತೀನಿ ಅಂತ 2 ದಿನ ಸಮಯ ತಗೊಂಡು ಅಂದಿಗಂತೂ ಅವ್ರನ್ನ ಕಳಿಸ್ದ. ಅದೇ ದಿನ ರಾತ್ರಿ ಮಧ್ಯರಾತ್ರಿ 12 ಆದರೂ ನಿದ್ದೆ ಬಾರದೆ ರಾಮಕೃಷ್ಣ ಅವರು ನೋವು ಪಡ್ತಿದ್ರೆ ಲಲಿತಾ ಅವರು ಹೀಗೆ ಹೇಳಿದ್ರು, ರೀ, ಹೇಗಿದ್ರು ನಮ್ಮ ಮನೆ ಅಡವಿನಲ್ಲಿ ಇದೆಯಲ್ವೇ, ಅದನ್ನು ಆ ಸೇರಿಕೆ ಪೂರ್ತಿಯಾಗಿ ಮಾರಿ ನಾವಿಲ್ಲಿಂದ ನಮ್ಮೂರಿಗೆ ಹೊರಟು ಹೋಗೋಣ ಬನ್ನಿ. ಹಾಗಾದರೂ ಸುರಕ್ಷಾಳಲ್ಲಿ ಏನಾದರೂ ಬದಲಾವಣೆ ಬರಬಹುದಲ್ವೇ? ಹೊಸ ಜಾಗಕ್ಕೆ ಎಲ್ಲ ನಮ್ಮ ಜನ ಅಲ್ಲಿಯವರೆಗೆ ಹೊಂದ್ಕೊಂಡ್ರೆ ಅವಳ ಮನಸ್ಸಿನಲ್ಲಿರೋ ನೋವು ಸ್ವಲ್ಪ ಆದರೂ ಕರಗಬಹುದು ಅಂದರು ಲಲಿತಾ ಹೇಳಿದ ಮಾತುಗಳಿಗೆ ರಾಮಕೃಷ್ಣ ಅವರು ಕೂಡ ಆಲೋಚನೆಯಲ್ಲಿ ಬಿದ್ದರು. ಇದು ಕೂಡ ನಿಜವೇ, ನನ್ನ ಮಗಳಲ್ಲಿ ಬದಲಾವಣೆ ಬರಬೇಕಂದ್ರೆ ಈ ಸಿಟಿ ಲೈಫ್ನಿಂದ ದೂರವಾಗಿ ಸ್ವಚ್ಛವಾದ ಮನುಷ್ಯರ ಮಧ್ಯೆ ನಮ್ಮ ಸ್ವಂತ ಊರಿನಲ್ಲಿ ಸ್ವಂತ ಜನರ ಮಧ್ಯೆ ಇದ್ದರೆ ಅವಳು ಬದಲಾಗಬಹುದು ಅಂತ ಅಂದುಕೊಂಡು ಅಂದು ನಿರ್ಧಾರ ತಗೊಂಡ್ರು ರಾಮಕೃಷ್ಣ. ಆ ಮರುದಿನ ಅವರ ಹತ್ರ ಹೋಗಿ ಅಡವಿನಲ್ಲಿರೋ ಮನೆಯನ್ನು ಪೂರ್ತಿಯಾಗಿ ಅವರನ್ನೇ ಕೊಂಡುಕೊಳ್ಳಲು ಅದಕ್ಕೆ ಹಣವನ್ನು ಮಾತ್ರ ನೀಡಲು ಹೇಳಿದರು ರಾಮಕೃಷ್ಣ. ಎಷ್ಟೇ ಅಂದರೂ 50 ಲಕ್ಷ ಬೆಲೆ ಬಾಳೋ ಮನೆ, 10 ಲಕ್ಷ ಅವನು ಸಾಲ ಚುಕ್ತ ಮಾಡಿಕೊಂಡು ಇನ್ನೊಂದು 10 ಲಕ್ಷ ಕೈಗಿಟ್ಟರೆ ಸದ್ದಿಲ್ಲದೆ ಹೊರಟು ಹೋಗ್ತಾನೆ ಅಂತ ಚೆನ್ನಾಗಿ ಆಲೋಚಿಸಿ ಅದೇ ವಿಷಯವನ್ನು ರಾಮಕೃಷ್ಣ ಹೇಳಿದ್ರಿಂದ ರಾಮಕೃಷ್ಣ ಅವರಿಗೆ ಕೂಡ ಆಗ ಅಲ್ಲಿಂದ ಹೋಗೋದೇ ಚೆನ್ನಾಗಿದ್ದರಿಂದ 15 ಲಕ್ಷ ಕೊಡಲು ಕೇಳಿ ಪೂರ್ತಿಯಾಗಿ 25 ಲಕ್ಷಕ್ಕೆ ಮನೆಯನ್ನು ಮಾರಿ ಅಕ್ಕಪಕ್ಕದವರಿಗೆ ಯಾರಿಗೂ ತಿಳಿಯದಂತೆ 2 ದಿನದಿಂದ ಮಧ್ಯರಾತ್ರಿ ಮನೆ ಖಾಲಿ ಮಾಡಿ ಅವ್ರ ಸ್ವಂತ ಊರಿಗೆ ಹೊರಟು ಹೋದರು ಮಗಳನ್ನು ಕರ್ಕೊಂಡು. ಅಲ್ಲಿಗೆ ಹೋದ್ಮೇಲೆ ಎಲ್ಲ ನಮ್ಮವ್ರ ಮಧ್ಯೆ ಇದ್ದರೆ ಸುರಕ್ಷಾಳಲ್ಲಿ ಬದಲಾವಣೆ ತರಬಹುದು ಅಂತ ಸಂತೋಷಪಟ್ಟ ಆ ತಂದೆ ತಾಯಿಗೆ ಅಲ್ಲಿಯೂ ನಿರಾಸೆ ಎದುರಾಯಿತು. ಎಷ್ಟೇ ಮರೆಯೋಣ ಅಂದರೂ ಸಾಮ್ರಾಟ್ ಮಾಡಿದ ಗಾಯವನ್ನು ಮರೆಯಲಾಗದ ಸುರಕ್ಷಾ ಪೂರ್ತಿ ಸ್ತಬ್ಧಳಾಗಿ ಬದಲಾದ್ಲು. ಅಸಲಿಗೆ ಯಾರೊಂದಿಗೂ ಬೆರೀತಿರಲಿಲ್ಲ. ಸ್ವಂತ ಊರಿನಲ್ಲಿ ಎಲ್ಲ ಅವರಿಗೆ ತಿಳಿದವರೇ ಇರೋದರಿಂದ ಸುರಕ್ಷಾ ಹೀಗೆ ಯಾವಾಗಲೂ ಡಲ್ ಆಗಿರೋದು ಹಾಗೆ ಮುಂದುವರಿಯಿತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.